ಕಾರ್ಯಾಧ್ಯಕ್ಷರು ನೀವೇ ಇದ್ದೀರಿ. ಸರ್ಕಾರ 2 ವರ್ಷ ಪೂರೈಸಿದೆ. ಇನ್ನು ಮುಗಾಲೆ ಡೈರೆಕ್ಟರ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಮತ್ತು ಪೆನ್ಷನ್ ವಾರ್ನಿಸ್ಟ್ ಆಗ್ಬೋದು, 2 ವರ್ಷ ಇನ್ನೂ ಫುಲ್ಫಿಲ್ ಆಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಅನೇಕ ಸನ್ನಿವೇಶಗಳಲ್ಲಿ ನಾವು ಮಾಡಿದಂಥ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ. 2 ವರ್ಷ ಪೂರೈಸಿರುವಂತಹ ಸಂದರ್ಭದಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಹೊಸಪೇಟೆಯಲ್ಲಿ ನಡೆಸೋಕ್ಕೆ 20ನೇ ತಾರೀಕು ಆಯೋಜಿಸ್ಕೊಂಡಿದ್ದಾರೆ. ಅನೇಕ ಕಾರ್ಯಕರ್ತರಿಗೆ ಸಿಗಬೇಕಾಗಿರೋಂಥ ಸ್ಥಾನಮಾನಗಳನ್ನ ಕೊಡುವಂಥದ್ದು ಸ್ವಲ್ಪ ವಿಳಂಬ ಆಗಿರುವಂಥದ್ದು ನಾನು ಒಪ್ತೇನೆ. ಪದೇ ಪದೇ ನಾನು ಹೇಳಿದ್ದೇನೆ, ಕಾರ್ಯಕರ್ತ ಪಕ್ಷಕ್ಕೆ ಸಂಘಟನೆಯ ಫಲವಾಗಿ ನಮ್ಮ ಜೊತೆ ಇರುವಂಥದ್ದು. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಸರ್ಕಾರವೂ ಕೂಡ ಪಕ್ಷದ ಹೊರವಾಗೇ ಬಂದಿರುವಂಥದ್ದು. ಹಾಗಾಗಿ ಅಭಿ, ಸೈಟ್ ತೊಗೊಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪಕ್ಷ ಕಾರ್ಯಕರ್ತರಿಗೆ ನಾವು ಜವಾಬ್ದಾರಿಯಿಂದ ನಡೆಸ್ಕೋಬೇಕಾಗಿರೋದು ನಮ್ಮ ಮೇಲೆ ಇರುವಂಥ ಕರ್ತವ್ಯ. ಪಕ್ಷ ಇದನ್ನು ಪರಿಗಣಿಸಿದೆ. ಆ ಅರ್ಹ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಕೊಡುವಂಥದ್ದು ನಾವು ತಕ್ಷಣ ಅದರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಈಗ ನೋಡಿ, 5 ಬೆರಳು ಸರಿ ಸಮಾನ ಅಲ್ಲ. ನಾವು ಒಗ್ಗಟ್ಟಾಗಿರೋದ್ರಿಂದ ಒಂದು ಶಕ್ತಿ ಇರುವಂಥದ್ದು. ಆ ಶಕ್ತಿ ಎಲ್ಲೂ ನಾವು ಖುಷಿಯಾಗಿ ಬಿಡಲ್ಲ. ಹಿರಿಯ ಶಾಸಕರ ವಿಚಾರ ಏನು ಹೇಳ್ತಾ ಇದ್ದೀರಾ, ಅವ್ರಿಗೆ ಆಸೆ ಇದೆಯೋ ಇಲ್ವೋ ಬೇಡ, ಕಾರ್ಯಕರ್ತರಿಗೆ ಆಸೆ ಇದೆ. ನಮ್ಮ ಹಿರಿಯ ಶಾಸಕರು, ನಮ್ಮ ನಾಯಕರುಗಳು ಏನಾದರೂ ಆಗಬೇಕು ಅಂತ ಅವರ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಕ್ಕುತ್ತೆ. ಚರ್ಚೆ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ, ಆಸೆ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಇದು ಒಂದಲ್ಲ ಒಂದಿನ ಆಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಇಲ್ಲ, ಬಹುಶಃ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ಇವತ್ತು ಏನಾಗಿದೆ, ನಮ್ಮಲ್ಲಿ ಇವತ್ತು ಚರ್ಚೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಗ್ರೇಟರ್ ಮೈಸೂರು ಬೇಕಾ ಬೇಡವಾ, ಮಾಡಬೇಕಾದ್ರೆ ಯಾವ ಕಾರಣಕ್ಕೆ ಮಾಡಬೇಕು ಅಥವಾ ಯಾವ ಕಾರಣಕ್ಕೆ ಮಾಡಬಾರ್ದು ಅನ್ನೋ ಚರ್ಚೆಯೂ ನಡೀತಾ ಇದೆ. ಸ್ಥಳೀಯ ಸಂಸ್ಥೆಗಳ ಮೇಲೆ ಇವತ್ತು 1,38,000 ಖಾಸಗಿ ಬಡಾವಣೆಗಳ ಖಾತೆ ತಂದು ನಾವು ಏಕಾಏಕಿಯಾಗಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಬಿಟ್ಟಿದ್ದೇವೆ. ಇವತ್ತು ಬರ್ತಾ ಇರುವಂಥ ನೀರಿನ ಪ್ರಮಾಣಕ್ಕೆ ಎಷ್ಟು ಒಳಚರಂಡಿ ಒಳ ಹರಿವು ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಶುದ್ಧೀಕರಣ ಘಟಕಗಳು ಮೈಸೂರಲ್ಲಿ ಇಲ್ಲ. ಅದರ ಜೊತೆಗೆ ಹೊರವಲಯದಲ್ಲಿ ಇವತ್ತೇನು ಮನೆಗಳು ಮತ್ತು ಜನವಸತಿ ಬಂದಿದೆ, ಅಲ್ಲಿಗೆ ಕುಡಿಯೋ ನೀರು ನಾವು ಮೈಸೂರು ನಗರಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಕೊಟ್ಬಿಟ್ಟು ತರ್ತಾಯಿದ್ದೀವಿ. ಅಲ್ಲಿ ಉತ್ಪಾದನೆ ಆಗ್ತಿರೋವಂಥ ಒಳಚರಂಡಿ, ಅಲ್ಲಿ ಉತ್ಪಾದನೆ ಆಗ್ತಿರೋವಂಥ ಕಸ, ಇದೆಲ್ಲ ವಿಲೇವಾರಿ ಮಾಡೋಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಲ್ಯಾಂಡ್ ಫಿಲ್ ಸೈಟ್ಸು ನಾವು ಇವತ್ತವರೆಗೂ ಐಡೆಂಟಿಫೈ ಮಾಡಿಲ್ಲ. ಈ ಎಲ್ಲರ ಜೊತೆಗೆ ತಾವೇನು ಇವತ್ತು ಮಳೆಗಾಲ ಪ್ರಾರಂಭ ಆಗಿದೆ, ನಿನ್ನೆಯಿಂದ ಏನು ಮುಂಗಾರಿನ ಒಂದು ನಮಗೆ ದಾಖಲೆ ಆಗಿ ಮಳೆ ಎಲ್ಲ ಕಡೆ ಈಗ ಸುರಿತಾ ಇದೆ. ತಾಪಮಾನದಲ್ಲೂ ಸ್ವಲ್ಪ ಕಡಿಮೆ ಆಗಿ ಉಷ್ಣಾಂಶಗಳು ಚೆನ್ನಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಬಾಟಲ್ ನೆಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು ಇದು ನಿರಂತರವಾಗಿ ಒಂದು ಕಡೆಯಿಂದ ನಡೀತಾ ಇದೆ.